ನಿನ್ನನ್ನು ಎಲ್ರಿಗಿಂತ ದೊಡ್ಡವನು ಅಂತ ಕರೀತಾರೆ. ಯಾಕೆ ಗೊತ್ತಾ? ಎಲ್ಲರ ಜೀವನದಲ್ಲಿ ಆಟ ಆಡ್ತೀಯ ಅಂತನಾ? ನಾನು ಶಿವಾನಿ ನನ್ನ ತುಂಬ ಪ್ರೀತಿಸ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ನಿಮ್ಮನ್ನೇ ಕೇಳ್ತಾ ಇರೋದು. ಹೋಗೋ ದಾರಿಲಿ ಅಪಾಯ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತು? ಗೊತ್ತಿಲ್ಲ, ಆದರೆ ಮುಂದೆ ನಿಮಗೆ ಅಪಾಯ ಕಾದಿದೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ನನ್ನ ಮನಸ್ಸು ಹೇಳಿದ್ದು ಯಾವತ್ತೂ ಸುಳ್ಳಾಗಿಲ್ಲ. ಯಾವುದೇ ಅಪಾಯ ಎದುರಾದರೂ ಆ ದೇವರು ಕಾಪಾಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ನನ್ನ ಮನಸ್ಸು ಕೂಡ ಯಾವತ್ತೂ ಸುಳ್ಳು ಹೇಳಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ನೀವು ಹೋಗಬೇಡಿ. ದಯವಿಟ್ಟು ನೀವಿಬ್ರು ನನ್ನ ಮಾತು ಕೇಳಿ, ನನ್ನನ್ನು ತಡಿಬೇಡಿ. ನಾನು ಹೋಗ್ತಿರೋದು ಮನೆ ದೇವ್ರ ಪೂಜೆಗೆ. ಅಲ್ಲಿ ತ್ರಿಶೂಲ್ ನನಗೋಸ್ಕರ ಕಾಯ್ತಾ ಇದ್ದಾನೆ. ಅಲ್ಲಿ ಕಾಯ್ತಾ ಇರೋದು ನಿನ್ನ ಮೃತ್ಯು ಅಂತ ನಾನು ಹೇಗೆ ಹೇಳಿ? ಅದಕ್ಕೆ ಪ್ಲೀಸ್ ರೀನಾ, ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ತಾನೆ. ನೀನು ತಡೆದಿದ್ದು ಅಲ್ಲದೆ ಈಗ ಇವರು ಬಂದು ನನ್ನನ್ನು ತಡಿತಾ ಇದ್ದಾರೆ. ದಯವಿಟ್ಟು ನನ್ನ ಮಾತು ಕೇಳಿ ನನ್ನನ್ನು ಹೋಗೋದಕ್ಕೆ ಬಿಟ್ಬಿಡಿ. ತಾವು ಕೈ ಬೀಸಿ ಕರೆದಾಗ ಕಿವಿ ಕೇಳಲ್ಲ, ಮನಸ್ಸು ಯೋಚನೆ ಮಾಡಲ್ಲ. ನಮಗೆ ಗೊತ್ತಿಲ್ಲದೆ ಸಾವಿನ ಕಡೆ ಹೆಜ್ಜೆ ಆಗ್ತೀವಿ. ನಾನು ಬರ್ತೀನಿ ಅಂತ ತ್ರಿಶೂಲ್ ಪಾಪ ನಿನ್ನೆಯಿಂದ ಕಾಯ್ತಾ ಇದ್ದಾನೆ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾನೋ ಏನೋ. ನನ್ನ ವಿರುದ್ಧ ಬರೋರಿಗೆಲ್ಲ ಸಾವಿನ ದೀಕ್ಷೆಯನ್ನು ಕೊಡುವ ಮಹಾಮಾಂತ್ರಿಕನಾದ ಈ ಭೈರವನಿಗೆ ಜೀವ ಭಿಕ್ಷೆಯನ್ನು ಕೊಟ್ಟೆ ಅಲ್ಲ ನಾಗಿಣಿ. ಇವತ್ತು ನಿನ್ನ ಜೀವವನ್ನು ಭಿಕ್ಷೆಯಾಗಿ ತಗೋತೀನಿ. ಓಂ ಮಹಾಕಾಲ ವಿದ್ಮಹಿ ಸ್ಮಶಾನವಾಸಿ ವಿದ್ಮಹಿ ತನ್ನೋ ಪ್ರಚೋದಯಾತ್. ಯಾಕೆ ಮನಸ್ಸಲ್ಲಿ ಇದ್ದಕ್ಕಿದ್ದ ಹಾಗೆ ಒದ್ದಾಟ ಆಗ್ತಿದೆಯಲ್ಲ? ತ್ರಿಶೂಲ್, ತ್ರಿಶೂಲ್ಗೆ ಏನಾದ್ರು ತೊಂದರೆ ಆಗಿರ್ಬೋದಾ? ಅದಕ್ಕೆ ನನ್ಗೆ ಹೇಗೆ ಅನ್ಸ್ತಿದ್ಯಾ? ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್ ಓ, ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಂದೆ. ಎಲ್ಲಿ ಹೋದ ಇವನು? ಅಲ್ಲಿದ್ಯಾ? ತ್ರಿಶೂಲ್ ಎಲ್ಲಿದ್ಯಾ? ಜೈ ಮಹಾಕಾಲ. ನನಗೆ ಜೀವದಾನ, ನನಗೆ ಪ್ರಾಣ ಭಿಕ್ಷೆ ಕೊಟ್ಟೆ ಅಲ್ಲ. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ನಾನು ನಿನಗೆ ಪ್ರಾಣ ಭಿಕ್ಷೆ ಕೊಡೋದಿಲ್ಲ, ಅದರ ಬದಲಾಗಿ ಮರಣ ದೀಕ್ಷೆ ಕೊಡ್ತೀನಿ. ಎಂತ ಸಾವು ಆವರಿಸುತ್ತೆ ಅಂದ್ರೆ ಘೋರ ಅಘೋರ ಸಾವು ಆವರಿಸುತ್ತೆ. ಒಂದು ಜನ್ಮ ನಿನಗೆ ಬೇಡ, ರೀತಿಯಾಗೋ ಈ ಬದ್ಧ ಸಾವು.
ಅಷ್ಟರಲ್ಲೇ ಆ ಬಾಬಾ ನಾಗಿನಿಗೊಂದು ಗತಿ ಕಾಣಿಸಿರ್ತಾರೆ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಾ ಇದೆ. ನಾನೇನೋ ಅನ್ಕೋತೀನಿ, ಆದ್ರೆ ಇನ್ನೇನೋ ಆಗ್ತಾ ಇದೆ. ಶಿವಾನಿ ಬರ್ತಾಳೆ ಅಂತ ನಿನ್ನೆಯಿಂದ ಕಾಯ್ತಾ ಇದ್ರೆ ಬರಲ್ಲ ಅಂದ್ಬಿಟ್ಲ. ಆ ನಾಗ ಇನ್ಯಾವತ್ತೂ ನಮ್ಮ ಬದುಕಿಗೆ ಬರಲ್ಲ. ಬರ್ಲು ಬಾರು ಅವಳು ಸತ್ತ ಮೇಲೆ ಅವಳು ಕಾಣಿಸ್ತಾ ಇಲ್ಲ ಅಂತ ನಿನಗೆ ಸ್ವಲ್ಪ ದಿವಸದ ಮಟ್ಟಿಗೆ ಫೀಲ್ ಆಗಿಲ್ಲ. ಆದ್ರೆ ನಾನು ನಿನ್ನ ಸಾವಿಂದ ಉಳಿಸಿದ್ದೀನಿ. ಅವಳು ನಾಗಿ. ಅಪ್ಪ ಏನೋ ಶಿವಾನಿ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತಾಳೆ ಅಂದ್ರೆ ಏನಪ್ಪ ಅರ್ಥ? ಕೆಲವರು ಸಿಟ್ಟು ನೆಮ್ಮದಿನ ಸುಟ್ಟು ಹಾಕುತ್ತೆ, ಸಂಬಂಧಗಳನ್ನ ಕೊಂದು ಹಾಕುತ್ತೆ. ಅವಳಿಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನನಗೆ ನೋವು ಕೊಡಲ್ಲ ಅಲ್ಲಪ್ಪ. ಅವಳು ನೋವು ಕೊಟ್ಟು ಸುಮ್ಮನೆ ಹೋಗೋ ಚೇಳಲ್ಲ ಕಣಪ್ಪ. ಹಾವು ಪ್ರಾಣನೇ ತೆಗಿಯೋ ಹಾವು. ಅಪ್ಪ ನನಗೆ ಗೊತ್ತು, ನನ್ನ ಶಿವಾನಿ ನಾನು ನೋಡಕ್ ಬಂದೇ ಬರ್ತವೆ ಅಂತ. ನಾನೆಲ್ಲ ದೇವಸ್ಥಾನ ಹತ್ರನೇ ಹೋಗಿರ್ತೀನಿ. ನೀವು ಬೇಗ ಮನೆಗೆ ಹೋಗೋಣ ಕಳಿಸ್ಬಿಡಿಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಇವಾಗಲೇ ಹೋಗಿ ಅವಳು ಬರಕ್ ಹೇಳಿ. ಅಪ್ಪ ನಾನು ಅಲ್ಲೇ ಇರ್ತೀನಿ. ಅಪ್ಪ ಪ್ಲೀಸ್ ಅಪ್ಪ, ಬಾಯ್ಪಾ. ತ್ರಿಶೂಲ್ ಅವಳು ಬರಕ್ ಹೇಳಿಪ್ಪ. ಅವನು ಹೋಗಿ ನಾವು ಅನ್ಕೊಂಡಿರೋದೆಲ್ಲ ಹಾಳು ಮಾಡ್ಬಿಟ್ರೆ ಏನಾಗಿದೆ ನನಗೆ? ಕತ್ಲೋದಕ್ಕೂ ಆಗ್ತಿಲ್ವಲ್ಲ. ಶಾಕ್ ಪ್ರಯೋಗ ಮಾಡಿದಾನೆ ಇವನು. ನಿನ್ನ ಈಗ ಈ ರೀತಿ ಹೇಗೆ ಮಾಡಿದೆ ಅಂತ ಯೋಚನೆ ಮಾಡ್ತಿದೀಯಾ ನಾಗಿಣಿ? ದಿಗ್ಬಂಧನ, ಮಹಾನಾಗ ದಿಗ್ಬಂಧನ ಪ್ರಯೋಗ. ಇದನ್ನ ನಿನ್ನ ನಾಗಲೋಕದವರಾಗಲಿ ನಿನ್ನ ಆದಿಶೇಷ ಆಗಲಿ ದೇವಾನು ದೇವತೆಗಳೇ ಆಗಲಿ ಇದರಿಂದ ನಿನ್ನನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನಿಂದ ಮಾತ್ರ ನಿನ್ನನ್ನು ಕಾಪಾಡಲು ಸಾಧ್ಯ. ಅದು ನಾನು. ನಿನ್ನ ಸ್ತಂಭನಾ ವ್ಯವಸ್ಥೆಯಲ್ಲಿ ನಿನ್ನ ಹೊಟ್ಟೆಯನ್ನು ಬಗೆದು ನಾಗಮಣಿಯನ್ನು ಹೊರತೆಗೆಯೋದೆ ನನ್ನ ಮುಂದಿನ ಪೂಜಾ ವಿಧಾನ. ನನಗೆ ಪ್ರಾಣ ಭಿಕ್ಷೆ ಕೊಟ್ಟವಳು. ಭಯಬೇಡನಾಗಿನಿ, ನಾಗಮಣಿಯನ್ನು ಹೊರತೆಗೆದಾಗ ನಿನ್ನ ಪ್ರಾಣ ಹೋಗಿರಲ್ಲ. ನೀನು ಜೀವಂತವಾಗಿರುವಾಗಲೇ ನಿನ್ನ ಕಣ್ಣು, ನಿನ್ನ ಹಲ್ಲು, ನಿನ್ನ ಚರ್ಮ, ನಿನ್ನ ಉಗುರುಗಳನ್ನು ಕಿತ್ತು ನಾಗಮಣಿಯ ಪೂಜೆಗೆ ಉಪಯೋಗಿಸ್ತೀನಿ. ಆಮೇಲೆ ನಿನ್ನ ತಲೆಯನ್ನು ಕಡಿದು ಕಪೋಲ ಒಡೆದು ಹಾಕ್ತೇನೆ. ಇಷ್ಟು ಹೇಳಿದ್ರು ಕೇಳದಲ್ಲೇ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ನಾಗಿಣಿ ನನ್ನ ಮಗನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾಳೆ. ಇರಲಿ, ಇವತ್ತೇ ಕೊನೆಯ ದಿನ. ಅಕಸ್ಮಾತು ತ್ರಿಶೂಲ್ ಶಿವಾನಿನ ನೋಡ್ಬಿಟ್ರೆ. ಶಿವಾನಿ, ನೋಡು ತ್ರಿಶೂಲ್, ಒಂದ್ಸತಿ ನನ್ನ ಕಡೆ ನೋಡು. ನೀನು ಒಂದ್ಸತಿ ನನ್ನ ಕಡೆ ನೋಡಿದ್ರೆ ಸಾಕು. ಎಂತ ದಿಗ್ಬಂಧನ ನಾನು ಕಿತ್ತು ಎಸೆಯೋ ಶಕ್ತಿ ನಿನಗಿದೆ. ಯಾಕಂದ್ರೆ ನೀನು ನನ್ನ ಆದಿಶೇಷ, ಮಹಾಬಲ ಆದಿಶೇಷ. ನೀನಿಗಷ್ಟೇ ನನ್ನ ಕಾಪಾಡೋದಕ್ಕೆ ಸಾಧ್ಯ. ನನ್ನ ಕಡೆ ನೋಡು ತ್ರಿಶೂಲ್. ಶಿವಾನಿ, ಶಿವಾನಿ, ನಿನ್ನನ್ನು ಎಲ್ರಿಗಿಂತ ದೊಡ್ಡವನು ಅಂತ ಕರೀತಾರೆ. ಯಾಕೆ ಗೊತ್ತಾ? ಎಲ್ಲರೂ ಜೀವನದಲ್ಲಿ ಆಟ ಆಡ್ತೀಯ ಅಂತನಾ? ಶಿವಾನಿ ನನ್ನ
ತುಂಬಾ ಪ್ರೀತಿಸ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ಆದ್ರೆ ನೀನು ಏನಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಟು ನನಗೆ ನೋವು ಸಂಕಟ ಎಲ್ಲ ಆಗ್ತಾ ಇದೆ. ಆದ್ರೆ ಶಿವಾನಿನೇ ನನ್ನ ಜೊತೆಗಿಲ್ವಲ್ಲ. ಯಾಕೆ ದೇವ್ರೆ, ಯಾಕೆ 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 ನನ್ನ ಮೇಲೆ ಅಷ್ಟೊಂದು ಕೋಪ? ಅವಳಿಗೆ ಯಾಕೆ ನೀನು ಅಷ್ಟೊಂದು ಕೋಪ ತುಂಬಿದೆ ನನ್ನ ಮೇಲೆ? ಎಲ್ಲ ನೀನು ನಾಗಮಣಿ ಮೇಲೆ ಕಣ್ಣು ಹಾಕಿದ್ದು ನಾನು. ನಾಗಮಣಿನ ಬಚ್ಚಿಟ್ಟು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದಾನೆ ಈ ದಿಗ್ವಿಜಯ್. ಏನೋ ಮಾಡ್ತಾ ಇರ್ತಾನೆ. ಅವನೇನು ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ನನ್ನ ಹತ್ರ ಹೇಳ್ತಾನೆ. ಅವ್ನು ಹೇಳೋದು ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಹೋಗ್ತಾನೆ, ಎಲ್ಲೋ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಗ್ತಾ ಇರ್ತಾನೆ. ನನಗೆ ಗೊತ್ತಿಲ್ಲದ ಇರೋ ಹಾಗೆ ಏನೋ ಮಾಡ್ತಾ ಇದ್ದಾನೆ. ಆಪತ್ಕಾಲದಲ್ಲಾಗಲಿ ಅಂತ ತ್ರಯಂಬಕ ಒಂದು ಅಸ್ತ್ರನ ದಿಗ್ವಿಜಯ್ ಕೈಲಿ ಕೊಟ್ಟಿದ್ದ. ಅವನ ಮಾತಿನ ಪ್ರಕಾರ ಇವತ್ತು ಆ ಮುಖ್ಯವಾದ ದಿನ. ಹಾಗಿದ್ರೆ ಆ ಅಸ್ತ್ರ ಎಲ್ಲಿದೆ? ದೇವ್ರ ಮನೇಲಿ ಇಟ್ಟಿದ್ದ. ಅಲ್ಲಿದೆ ನೋಡೋಣ. ತ್ರಯಂಬಕ ಕೊಟ್ಟಿದ್ದ ಅಸ್ತ್ರ ದಿಗ್ವಿಜಯ್ ಇಲ್ಲೇ ಇಟ್ಟಿದ್ದ. ಆದರೆ ಅಸ್ತ್ರ ಕಾಣಿಸ್ತಾ ಇಲ್ಲ. ಅಂದ್ರೆ ದಿಗ್ವಿಜಯ್ ಅಸ್ತ್ರನ ತಗೊಂಡೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ದಿಗ್ವಿಜಯ್? ನಿನ್ನಾಟ ನನ್ನ ಹತ್ರ ನಡೆಯೋದಿಲ್ಲ. ನಾಗಮಣಿ ನಂದು. ಅವಳ ಮೇಲೆ ಹೇಗೆ ಕೋಪ ಮಾಡ್ಕೊಳಕ್ ಸಾಧ್ಯ? ಪಾಪ, ಅವಳು ನನ್ನ ಅಷ್ಟು ಪ್ರೀತಿಸ್ತಾಳೆ. ನಾನು ಯಾಕೆ ಹಂಗೆ ಮಾಡಿದೆ? ಪಾಪ ಶಿವಾನಿ ಬರೀ ಪ್ರೀತಿಸ್ತಾಳೆ, ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವಳಿಗೆ. ಹಾಗೆ ಮಾತಾಡಿದ್ದು ನನ್ನ ತಪ್ಪು. ಹೌದು ನೋಡು, ಇದು ನನ್ನ ತಪ್ಪು ಅಂತ ಇವಾಗ ಒಪ್ಕೋತಾ ಇದ್ದೀನಿ. ಇನ್ನು ಯಾಕೆ ಅವಳನ್ನೆಲ್ಲೋ ದೂರ ಕಳಿಸಿದ್ಯಾ? ಕರ್ಕೊಂಬಾ ನನ್ನ ಎದುರಿಗೆ. ಸಾರಿ ಕೇಳಬೇಕು ಅವಳಿಗೆ ನಾನು. ನನ್ನ ಹೃದಯದ ಮಾತು ಅವಳು ಕೇಳಿಸ್ತಾ ಇರತ್ತಾ? ನನಗೆ ಬೇರೆ ಏನು ಬೇಡ ದೇವ್ರೆ. ಶಿವಾನಿ ಯಾವಾಗಲೂ ನನ್ನ ಜೊತೆಗಿರೋ ಥರ ಹೊರ ಕೊಟ್ಟು ಅಷ್ಟೇ ಸಾಕು, ಬೇರೇನು ಕೇಳಲ್ಲ ನಾನು. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಿಂದು ಕಲ್ಮನಸ್ಸು. ನಾನು ಎಷ್ಟು ಕಣ್ಣೀರು ಹಾಕಿದ್ರು ನಿನಗೇನು ಅನ್ಸಲ್ಲ. ಆ ಕಣ್ಣೀರೆಲ್ಲ ಆವಿಯಾಗಿ ಹೊಟ್ಟೋಗುತ್ತೆ. ಅನ್ಸಿನ ಮಾತು, ನನ್ನ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ನಿನಗಾದ್ರೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೆ. ನೀನು ಏನೂ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಏನೇ ಮಾತಾಡೋಂಗಿದ್ರು ಡೈರೆಕ್ಟಾಗಿ ಶಿವಾನಿ ಹತ್ರನೇ ಹೋಗಿ ಮಾತಾಡ್ತೀನಿ. ಅವಳು ನನ್ನ ಅರ್ಥ ಮಾಡ್ಕೊತಾರೆ. ನನಗ ನಂಬಿಕೆ ಇದೆ. ನಂಗೆ ಅಷ್ಟು ಸಾಕು. ಬರ್ತೀನಿ. ಹೋಗ್ಬೇಡ ತ್ರಿಶೂಲ್, ದಯವಿಟ್ಟು ಹೋಗ್ಬೇಡ. ನೋಡು, ನಾನು ಇಲ್ಲೇ ಇದ್ದೀನಿ.
ಹೋಗ್ಬೇಡ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಕ್ತ ಕಾಮನ ಬಿಲ್ಲು, ಇದು ನಾಶದ ಸೂಚನೆಯ? ಅನಿಷ್ಟದ ಪ್ರತೀಕ ಈ ರಕ್ತ ಕಾಮನ ಬಿಲ್ಲು. ಅದು ನಾಗಲೋಕದ ಮೇಲೆ ಕಾಣಿಸಿಕೊಂಡಿದೆ ಅಂದರೆ ಏನು ಅರ್ಥ? ನಾಗಲೋಕದ ಅವಸಾನದ ಸಂಕೇತವೇ ಇಷ್ಟಕ್ಕೂ? ಯಾರಿಂದ ತೊಂದರೆ ಆಗ್ತಾ ಇದೆ? ಒಮ್ಮೆ ರಕ್ತ ಕಾಮನ ಬಿಲ್ಲು ಕಾಣಿಸಿಬಿಟ್ಟರೆ ನಾಶ ತಪ್ಪಿದ್ದಲ್ಲ ಎನ್ನುವುದು ಪ್ರತೀತಿ. ಇಷ್ಟಕ್ಕೂ ನಾಗಲೋಕದ ಶತ್ರುಗಳು ಯಾರು? ಯಾರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ? ಅಂತಿಮ ಯುದ್ಧ ಶುರು ಆಗಿದ್ಯಾ? ಶತ್ರುಗಳ ಬಲೆಗೆ ಶಿವಾನಿ ಬಲಿಯಾಗ್ತಿದ್ದಲ್ಲ? ಪರಮೇಶ್ವರ, ಓಂ ನಮಃ ಶಿವಾಯ. ಹೌದು, ಶಿವಾನಿ ಬಂದಿಯಾಗಿದೆ. ಆದರೆ ನಾಗಲೋಕದ ಕೈ ಕಟ್ಟಿದೆ. ಶಿವಾನಿಗೆ ಯಾರು ಸಹಾಯ ಮಾಡುವಾಗ ಸಕಲ ನಾಗ ದೈವಗಳೇ, ಏನಿದು ಘೋರ? ಶಿವಾನಿ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಿದ್ದಾಳೆ. ಮೊದಲು ಶಿವಾನಿಗೆ ತೊಂದರೆಯಾದರೆ ಅವಳಿಗೆ ಮಾತ್ರ ತೊಂದರೆಯಾಗುತ್ತಿತ್ತು. ಆದರೆ ಈಗ ಆಗಲ್ಲ. ಶಿವಾನಿಯಲ್ಲಿ ನಾಗಮಣಿ, ಈಗ ಅವಳಿಗೆ ತೊಂದರೆ ಆದರೆ ಇಡೀ ನಾಗಲೋಕಕ್ಕೆ ತೊಂದರೆಯಾಗುತ್ತೆ. ಪರಮೇಶ್ವರ, ನೀನೇ ಅವಳನ್ನು ಕಾಪಾಡು. ಅವನು ಹೋಗಾಯ್ತು, ಮಾತೆ ಬರಲ್ಲ. ಈಗ ನಾನು ನನ್ನ ವಶೀಕರಣ ಮಂತ್ರದಿಂದ ನಾನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡ್ತೀನಿ. ಓಂ ಹ್ರೀಂ ಹ್ರೋಂ ಹ್ರೋಂ ಪಟ್ ಪಟ್ ಸ್ವಾಹ. ಈಗ ನೀನು ಬಡಬೈರಾಗಿ ಭೈರವನ ವಶದಲ್ಲಿದ್ದೀಯ. ನಿನ್ನ ಗಂಡ ಬಂದು ಹೋಗಾಯ್ತು, ಮತ್ತೆ ಅವನು ಬರಲ್ಲ. ನೀನು ಅವನನ್ನ ನೋಡಲ್ಲ. ಯಾಕೆ ಗೊತ್ತಾ? ನಿನ್ನನ್ನ ಉಳಿಸಲ್ಲ. ನೀನು ಬಂದಿರೋ ಉದ್ದೇಶ, ಗುರಿ ನಾಗಮಣಿಯನ್ನು ಪಡ್ಕೊಂಡು ಅದನ್ನು ಅಪಹರಿಸಿದವರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ತಾನೇ? ನಾಗಮಣಿ ನಿನಗೆ ಸಿಕ್ಕಿದೆ, ಆದರೆ ಅದನ್ನು ಅಪಹರಿಸಿದವರು ಯಾರು ಅಂತ ತಿಳಿದಿಲ್ಲ. ಹೋದ ಜನ್ಮದಲ್ಲಿ ಆದಿಶೇಷನನ್ನು ಕೊಂದು ನಾಗಮಣಿಯನ್ನು ಅಪಹರಿಸಿದವರು ಯಾರು ಎಂದು ಕಂಡು ಹಿಡಿಯೋಕೆ ಆಗಿಲ್ಲ. ಆದರೆ ಅದು ಯಾರು ಅಂತ ನನಗೂ ಗೊತ್ತು. ಅವರಿಂದಾನೆ ಇವತ್ತು ನೀನಿಲ್ಲಿ ಬಂದಿಯಾಗಿರೋದು.
ಓಂ ನಮಃ ಶಿವಾಯ.